ನಮಸ್ಕಾರ. ನಮಸ್ಕಾರ. ಈಗ ನಾನು ಹೇಳ್ಬೇಕಂದ್ರೆ ಆಗಸ್ಟ್ 8ನೇ ತಾರೀಕು ಭತ್ತ ನಾಟಿ ಮಾಡಿದ್ವಿ ನಾವು. ಹೌದು. ನವೆಂಬರ್ 24ನೇ ತಾರೀಕು ನೀರು ಕಟ್ಟಿದೆ ತಮ್ಮಲಿಂಗೇಗೌಡ್ರೆ. ನೀರು ಕಟ್ಟಿದ್ರೆ ನವೆಂಬರ್ 24ನೇ ತಾರೀಕು ನೀರು ಕಟ್ಟಿ ಮಾರನೇ ಬೆಳಿಗ್ಗೆ ಅಂದರೆ ನವೆಂಬರ್ 26ನೇ ತಾರೀಕು 2 ದಿನ ಬಿಟ್ಟು ಹುಳ್ಳಿಕಾಳು ಚೆಲ್ಸಿದ್ದೆ. ನನ್ನ ಉದ್ದೇಶ ಏನಂದರೆ ನಮ್ಮ ರೈತರು ಕುಯ್ಕೊಂಡು ಹೋಗ್ತಾರೆ, ಆಮೇಲೆ ಇನ್ನು ಬರೋದೇ ಅವರು ನೆಕ್ಸ್ಟ್ ಮೇಗೆ ಇನ್ನೊಂದ್ಸರಿ ಕಾಳು ಚೆಲ್ಲಕ್ಕೆ. ಜೂನ್ ಜುಲೈ ನಾನು ಏನು ಪ್ರಯತ್ನ ಪಡ್ತಾ ಇದ್ದೀನಿ ಅಂದರೆ ರಾಮಲಿಂಗೇಗೌಡ್ರೆ, ಇಲ್ಲಿ ಈ ಹುಳ್ಳಿನ ಒಂದು ಪ್ರಯತ್ನ ಅಂತ ಚೆಲ್ಲಿಸಿದ್ದೆ ನಾನು. ನೀರು ಕಟ್ಟಿ ಅಂದರೆ 24ನೇ ತಾರೀಕು ನೀರು ಕಟ್ಟಿದೆ, ನವೆಂಬರ್ 24, 26ನೇ ತಾರೀಕು ಹುಳ್ಳಿಕಾಳು ಚೆಲ್ಲಿಸಿದ್ದೆ. ಇವತ್ತು ನೀವು ಕುಯ್ಯಕ್ಕೆ ಬಂದಿದ್ದೀರಾ. ನನ್ನ ಉದ್ದೇಶ ಏನಿದ್ದಿದ್ದಂದರೆ, ಒಂದು ಹುರುಳಿ ಗದ್ದೆಗೆ ಸೊಪ್ಪಾಗಲಿ ಹಸಿರೆಲೆ ಗೊಬ್ಬರ ಆಗಲಿ ಅಂತ ಸರಿ ಉಳ್ಕೊಂಡ್ರೆ, ಉಳಿಲಿಲ್ಲ ಅಂದರೆ ನಮ್ಮ ಆರ್ಥಿಕವಾಗಿ ನಮ್ಮ ರೈತರು ಯಾರು ಇದನ್ನು ಕಾಪಾಡ್ಕೋತಾರೆ ಅವ್ರಿಗೆ ಅವ್ರಿಗೆ ಉಪಯೋಗ ಆಗಲಿ, ಯಾವುದಕ್ಕಾದ್ರೂ ಒಂದು ಕಾಸು ಸಿಗಲಿ ಅಂತ. ಈಗ ಹುಳ್ಳಿ ಬಂದಿರೋದ್ರ ಬಗ್ಗೆ ನೀವೇನು ಹೇಳ್ತೀರಾ? ಏನಿಲ್ಲ, ನೀವು ಮಾಡಿರೋದು ರೈತರಿಗೆ ಮುಂದಿನ ಒಂದು ಇದಕ್ಕೆ ಅನುಕೂಲ ಆಗಲಿ ಅಂತಾನೆ ಮಾಡಿರೋದು. ನಮ್ಮನ್ನ ತಿಳ್ಕೊಂಡು ಇಲ್ಲ ಅವ್ರು ನಮ್ಗೆ ಹೇಳಿ ಇಲ್ಲ ನಾವು ಅವ್ರಿಗೆ ಹೇಳವ ಅನ್ನೋ ಒಂದು ಬೆಳೆನ ಮಾಡಿದಿರಿ, ಅದ್ರಲ್ಲೇನು ತಪ್ಪಿಲ್ಲ, ಆಯ್ತಲ್ವಾ? ಈಗ ಅದನ್ನ ನೀವು ಸ್ವಲ್ಪ ಇನ್ನೊಂದು 10 ತಲೆ ಬರೋ ಮಟ್ಟಕ್ಕೆ ಕಾಪಾಡ್ಕೊಂಡು ಆಮೇಲೆ ನೀವೇ ಹೇಳ್ದಂಗೆ ಇಲ್ಲ ಜನಗಳು ಉಪಯೋಗಿಸ್ಕೊಳ್ಳಿ, ಇಲ್ಲ ಗದ್ದೆಗೆ ಉಪಯೋಗಿಸ್ಕೊಳ್ಳಕ್ಕೆ ಒಳ್ಳೆ ಒಂದು ಇದು ಮಾಡಿದೀರಾ, ಅದ್ರ ಬಗ್ಗೆ 2 ಮಾತಿಲ್ಲ. ಆಮೇಲೆ ಇದನ್ನ ತಿಳ್ಕೊಂಡು ಎಲ್ಲ ರೈತರು ಮಾಡ್ಲಿ. ಆಮೇಲೆ ರಾಮಲಿಂಗೇಗೌಡ್ರೆ, ಇಲ್ಲಿ ಇನ್ನೊಂದು ಮಾಡಿದ್ದೀನಿ ನಾನು. ಹುಳ್ಳಿನ ನಾಟಿ ಹಸುವಿನ ಗಂಜಲ ಮತ್ತೆ ಸಗಣಿ. ಈ ನಮ್ಮ ಚಂದ್ರು ಅವರೇ ಸಗಣಿ ಕೊಟ್ಟಿದ್ರು, ಚಂದಗಾಲ್ ಮಧು ಅಂತ ಇದಾರೆ, ಅವರು ನಾಟಿ ಹಸು ಗಂಜಲ ಕೊಟ್ಟಿದ್ರು. ನನಗೆ ಗೊತ್ತು, ಕೇಳಿ ನಾನು ಹೆಸರು ಹೇಳಿ ಅವ್ರಿಗೆ ಹೇಳ್ತೀನಿ. ಸೊ ಅವರು ಕೊಟ್ಟಿದ್ದು ಹುಳ್ಳಿನ ನಾನೇನ್ ಮಾಡಿದೆ ಅಂದ್ರೆ ಒಂದು ಅರ್ಧ ಗಂಟೆ ನೆನೆ ಹಾಕಿ ಬೀಜಾಮೃತ ಅಂತ ಮಾಡ್ತಾರೆ, ನನಗೆ ಅಷ್ಟು ಸಮಯ ಇರಲಿಲ್ಲ, ಮಾಡಿ ಹಾಕಿದ್ದೀನಿ. ನಿಮ್ಗೆ ಏನ್ ಅನ್ಸುತ್ತೆ ಹುಳ್ಳಿ ಬಗ್ಗೆ? ಈಗ ಇಲ್ಲ ಚೆನ್ನಾಗಿ ಬಂದಿದ್ಯಾ? ನೀವು ಚೆನ್ನಾಗಿ ಬಂದೈತೆ. ಇವಾಗ ಇದು ಇಲ್ಲಿ ಗಂಟ ಅದು ಸೆಕೆ ಒಳಗಿತ್ತು, ಈಗ ಅದು ಒಂದು ಬಾಣ್ತಿ ಹೊಟ್ಟೆಲಿದ್ದಂಗಿತ್ತು ಇಲ್ಲಿ ಗಂಟ. ಈಗ ಒಂದು ಬಾಣ್ತಿ ಹೊಟ್ಟೆಲಿ ಮಗು ಹೆಂಗಿರ್ತದೋ ಹಂಗಿತ್ತು. ಈಗ ಅದು ಏನಾಗಿದೆ, ಈಗ ಹೆರಿಗೆ ಆಗ್ಬಿಟ್ಟಿದೆ. ಈಗ ಅದು ಫ್ರೀ ಆಗಿರ್ತದೆ. ಇನ್ 3 ದಿನ ನೋಡಿ ಅದು ಯಾವ ತರ ಅದು ತಿರುಗುತ್ತೆ ಅಂತ. ನನ್ನ ಉದ್ದೇಶ ಇಷ್ಟೇ. ನೀವು 4 ಜನಕ್ಕೆ ತಿಳಿಸಿದ್ದೀನಿ. ಹೌದು, 4 ಜನಕ್ಕೆ ಹೇಳಿ ಈಗ ಮಾಡಿದೀವಿ, ಈ ತರ ಬಂದೈತೆ. ಏನಿಲ್ಲ ಪ್ರಯತ್ನ, ಯಾಕೆಂದ್ರೆ ನಾನು ಉಳಿಸ್ಕೊಳಕ್ ಆಗುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ, ಆದ್ರೆ ಉಳಿಸ್ಕೊಳ್ಳೋ ರೈತರು ಮಾಡ್ಬೋದು ಅನ್ನೋದು. ಇಲ್ಲ ನೀವು ಮಾಡಿರೋದೇನು ತಪ್ಪಿಲ್ಲ, ಮಾಡಿರೋದೇನು ತಪ್ಪಿಲ್ಲ. ಜನಕ್ಕೆ ಒಂದು ಆದರ್ಶನ, ಒಂದು ನಿರ್ದೇಶನ, ಒಂದು ಬೇಸಾಯ, ಹೊಸ ಬೇಸಾಯ ಅದನ್ನ ತೋರಿಸ್ಕೊಟ್ಟಿದ್ದೀರಾ. ಇದ್ರಲ್ಲಿ 2 ಮಾತಿಲ್ಲ. ಅದನ್ನ ಜನರು, ರೈತರು ಅದನ್ನ ಉಪಯೋಗಿಸ್ಕೊಂಡು ಹೋಗ್ಲಿ ಅನ್ನೋ ಒಂದು ಸಂದೇಶನ ನಾನು ಹೇಳಕ್ ಇಷ್ಟಪಡ್ತೇನೆ. ಧನ್ಯವಾದಗಳು. ನಿಮ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರಿ.